ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧನಾಗಿದ್ದು ಕೆಲವರ ಅಸಂಬದ್ಧ ಹಾಗೂ ಹತಾಶ ಮನೋಭಾವದ ಮಾತುಗಳಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ದಾಳಿ. ರಸ್ತೆ ಆಕ್ರಮಿಸಿಕೊಂಡು ನಿರ್ಮಿಸಿರುವ ಅಕ್ರಮ ಗೂಡಂಗಡಿಗಳ ತೆರವಿಗೆ 5 ದಿನದ ಗಡುವು. ಮತ್ತು ಕೇಂದ್ರ ಸರ್ಕಾರಗಳ ಜನವಿರೋಧ ನೀತಿಗಳನ್ನು ವಿರೋಧಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೊಳಿಸುವಂತೆ ವಿವಿಧ ಸಂಘಟನೆಯಿಂದ ಮನವಿ ಮಾಡಿದರು. ವಾರ್ತೆಗಳ ವಿವರ. ಮಾಜಿ ಸಚಿವ ಬಿ. ಶಿವರಾಮ್ ನನ್ನ ವಿರುದ್ಧ ನೀಡುತ್ತಿರುವ ಹೇಳಿಕೆಗಳಿಗೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಶಾಸಕ ಎಚ್.ಕೆ. ಸುರೇಶ್ ಸ್ಪಷ್ಟಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ನಾನು ಇಂದಿಗೂ ಬದ್ಧನಾಗಿದ್ದು ಕೆಲವರ ಅಸಂಬದ್ಧ ಹಾಗೂ ಹತಾಶ ಮನೋಭಾವದ ಮಾತುಗಳಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಇಂದು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಹಾಗೂ ಪಟ್ಟಣದಲ್ಲೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗಳು ನಡೆಯುತ್ತಿವೆ. ಸರ್ಕಾರದಲ್ಲಿ ಹಣ ಇಲ್ಲ, ಯಾರಿಗೂ ಅನುದಾನ ಸಿಗುತ್ತಿಲ್ಲ ಎಂದು ಹೇಳುತ್ತಿದ್ದವರ ನಡುವೆಯೇ ನಾನು ಅನುದಾನ ತಂದು ಕಾಮಗಾರಿಗಳನ್ನು ಮಾಡಿಸುತ್ತಿರುವುದು ಅವರಿಗೆ ಸಹಿಸಲಾಗುತ್ತಿಲ್ಲ. ಅದೇ ಕಾರಣಕ್ಕೆ ಈ ರೀತಿಯ ಆರೋಪಗಳು ಬರುತ್ತಿವೆ ಎಂದು ಹೇಳಿದರು. ಪ್ರೀತಿ ಗೌರವ, ಯಾಕೆಂದರೆ ಹಿರಿಯರು ಅಂತ ಗಾದೆ ಹೇಳ್ತಾರೆ. ಹೇಳಿ, ಬಸವಣ್ಣವ್ರ ಗಾದೆ ಹೇಳ್ತಾರೆ ಗೊತ್ತಲ್ಲ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು. ನಾನು ಅವರ ಪ್ರತಿಕ್ರಿಯೆಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಪಾಪ ಹತಾಶ ಮನೋಭಾವನೆಯಿಂದ ಅವ್ರು ಕೂಡಿರ್ತಕ್ಕಂಥದ್ದು. ಹಿಂದೆ ತಮ್ಮಗಳಿಗೆ ಗುದ್ಲಿ ಪೂಜೆ ಮಾಡಬೇಕಾದಾಗ ಯಾವುದದು ಏನದು ಅಂತಕ್ಕಂಥದ್ದು ಇವತ್ತು ಅವರು ಪಾಪ ಮಾತಾಡೋದ್ರಲ್ಲೇ ಅರ್ಥ ಇದೆ. ಏನು ಅರ್ಥ ಇದೆ ಅಂದರೆ, ಸರ್ಕಾರದಲ್ಲಿ ಹಣ ಇಲ್ಲ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ. ಬೇಲೂರಿನಲ್ಲಿ ಪ್ರತಿನಿತ್ಯ ಕೆಲಸಗಳಾಗ್ತಾಯಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ. ಬೇಲೂರು ನಗರದಲ್ಲಿ ಇವತ್ತು ಸುಮಾರು 10 ಕೋಟಿ, ಸುಮಾರು ಇನ್ನೂ ಒಂದು 5-6 ಕೋಟಿ ಪೂಜೆ ಮಾಡ್ತಕ್ಕಂಥದ್ದಿದೆ. 10 ಕೋಟಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಇದನ್ನು ಸಹಿಸ್ಕೊಂಡಾಗ್ದಲೇ ಇದಕ್ಕೆ ಈ ಥರ ಎಲ್ಲ ಅವ್ರು ಇದು ಕೊಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡೋಕ್ಕಿಲ್ಲ. ನನ್ನ ಕೆಲಸ ಏನು, ಕೆಲಸ ಮಾಡೋದೇ ನನ್ನಿದು. ಅವ್ರು ಈ ಥರದ್ದು ಇದನ್ನು ಕೊಡ್ತಾ ಇರಬೇಕು. ನಾನು ನೋಡಿದೆ ಏನು ಆನೆದನ್ನು ಸದನದಲ್ಲಿ ತೆಗೆದು ಕೇಳಿ. ಅವರು ಶಾಸಕರಾಗಿದ್ದು 4 ಬಾರಿ, ನಾನು ಒಂದೇ ಬಾರಿ ಆಗಿರೋದು. ಎಷ್ಟು ಸಲ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ. ನೀರಾವರಿ ಬಗ್ಗೆ ಎಷ್ಟು ಸಲ ಪ್ರಸ್ತಾವನೆ ಮಾಡಿದ್ದೀನಿ. ಜಾರ್ಜ್ ಅವ್ರನ್ನ ಹೋಗಿ ಭೇಟಿ ಮಾಡೋದಕ್ಕೆ ಕೇಳಿ, KEB ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಹೆಂಗೆ ತರೋದಕ್ಕೆ ಸಾಧ್ಯ? ಅದನ್ನು ಯಾರೋ ನಂಬ ಮಾತಾ? ಪಾಪ ಏನಾಗಿದೆ, ಹತಾಶ ಮನೋಭಾವದಿಂದ ಈ ಥರ ಒಂದು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ಏನು, ಜನ ನನ್ನನ್ನು ಕೆಲಸ ಮಾಡೋದಕ್ಕೆ ಗೆಲ್ಲಿಸಿದ್ದಾರೆ. ಇಲ್ಲಿ ಈಗ ಈ ಕಟ್ಟಡ ಮಾಡ್ತಾ ಇರೋರು ನನ್ನ ಆತ್ಮೀಯರೇ. ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲರೂ ಇಂಜಿನಿಯರ್ಸು, ಅಧಿಕಾರಿಗಳು, ಗುತ್ತಿಗೆದಾರರು, ಗ್ರಾಮಸ್ಥರು ಎಲ್ಲರೂ ನನ್ನ ಆತ್ಮೀಯರೇ. ಹಾಗಾಗಿ ಇವರು ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇವರು ನನ್ನ ಆತ್ಮೀಯರೇ. ಅವರು ಆತ್ಮೀಯರು ಅಂದಾಗ ಹೌದು, ಸಮಾಜನೇ ನನ್ನ ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು. ಯಾರು ನಿಮ್ಮ ಹೆಸರೇನು ರೀ? ಯೋಗೀಶ್ ಅಂತ. ಇವ್ರ ಹೆಸರು ನನಗೆ ಗೊತ್ತಿಲ್ಲ. ಇವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರು ಹೆಂಗೆ ಟೆಂಡ್ರಕ್ಕೆ ಬಂದರು ಅವ್ರು ಎತ್ತಲಿಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ಗೊತ್ತಿರಲಿ ನಿಮಗೆ, ಪಾಪ ಹತಾಶ ಮನೋಭಾವನೆಯಿಂದ ಕೂಡಿದ್ದಾರೆ. ಅವರ ಸ್ಥಿತಿಗತಿ ನನಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪಾಪ ಅವ್ರಿಗೇನಾಗುತ್ತೆ, ಒಂದಿಷ್ಟು 80ರ ಗಡಿ ನಾಡಲ್ಲಿದ್ದಾರೆ, ಅರುಳೋ ಮುಳ್ಳೋ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅವರು ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ನಂದೇನು, 2.5 ಲಕ್ಷ ಜನಸಂಖ್ಯೆ ಇದೆ ವಿಧಾನಸಭಾ ಕ್ಷೇತ್ರ. ನನಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕಳೆದ 5 ವರ್ಷ ನಾನು ಡಿಫಿಟ್ ಆಗಿದ್ದೆ. ಲಿಂಗೇಶಣ್ಣವ್ರು ಶಾಸಕರಾಗಿದ್ದರು. ಒಂದು ದಿವಸ ಒಂದನ್ನು ಚರ್ಚೆನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅವರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಯಾವುದನ್ನು ಅಭಿವೃದ್ಧಿ ಮಾಡಬೇಕು, ಏನು ಮಾಡಬೇಕು ಅಂತ ಅವರ ದೂರದೃಷ್ಟಿ. ಇವತ್ತು ಯಾವುದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ದೂರದೃಷ್ಟಿ. ಜನಸಾಮಾನ್ಯರ ಜೊತೆ ಸೇರಿ ಜನಸಾಮಾನ್ಯರ ಸಲಹೆಯನ್ನು ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು ನಂದಿದು. ನಾನು ಯಾವುದೋ ಒಬ್ಬರು ಮನೆಗೆ ಕೆಲಸ ಮಾಡಿಕೊಟ್ಟು ಬೇಷ್ ಅನ್ನಿಸ್ಕೊಳ್ತಕ್ಕಂಥದ್ದಲ್ಲ. ಹೌದು, ನಾನು ಮೂಲತಃ ಸಿವಿಲ್ ಇಂಜಿನಿಯರು, ಮೂಲತಃ ಗುತ್ತಿಗೆದಾರ. ಅದು ಆಗಿರೋದ್ರಿಂದಲೇ ಈ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ನನಗೆ ಸಹಕಾರ ಆಗ್ತಾ ಇದೆ. ಹಾಸನ ನಗರದ ಹೃದಯ ಭಾಗದಲ್ಲಿರುವ ಕಟ್ಟಿನಕೆರೆ ಮಾರ್ಕೆಟ್ ಪ್ರದೇಶದಲ್ಲಿ ರಸ್ತೆ ಆಕ್ರಮಿಸಿಕೊಂಡು ನಿರ್ಮಾಣವಾಗಿದ್ದ ಅಕ್ರಮ ಗೂಡಂಗಡಿಗಳ ವಿರುದ್ಧ ಹಾಗೂ ಸ್ವಚ್ಛತೆ ಇತರ ಬಗ್ಗೆ ಹಾಸನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾರ್ಯಾಚರಣೆ ನಡೆಸಿದಲ್ಲದೆ 5 ದಿನದ ಗಡುವು ನೀಡಿದರು.
ನಗರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ, ಪಾದಚಾರಿಗಳ ಅಡಚಣೆ ಹಾಗೂ ಸ್ವಚ್ಛತೆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ರಸ್ತೆ ಬದಿಗೆ ಅಕ್ರಮವಾಗಿ ನಿರ್ಮಿಸಿದ್ದ ಗೂಡಂಗಡಿಗಳನ್ನು ತೆರವುಗೊಳಿಸುವಂತೆ ಪಾಲಿಕೆ ಅಧಿಕಾರಿಗಳು ಸೂಚನೆ ನೀಡಿದರು. ಪಾಲಿಕೆ ಅಧಿಕಾರಿಗಳು ವ್ಯಾಪಾರಸ್ಥರೊಂದಿಗೆ ಮಾತುಕತೆ ನಡೆಸಿ ಸೋಮವಾರದವರೆಗೆ 2 ದಿನಗಳ ಗಡುವು ನೀಡಿದ್ದು, ಈಗ 5 ದಿನದ ಗಡುವು ನೀಡಿದ್ದು, ಇದೇ ಸೋಮವಾರದ ಒಳಗೆ ಸರಿಪಡಿಸಬೇಕು. ಈ ಅವಧಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ತಿಳಿಸಿದರು. ಗಡುವಿನೊಳಗೆ ತೆರವುಗೊಳಿಸದಿದ್ದಲ್ಲಿ ಜೆಸಿಬಿ ಮೂಲಕ ಕಠಿಣ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ವ್ಯಾಪಾರಸ್ಥರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮಾನವೀಯ ದೃಷ್ಟಿಯಿಂದ ಕಾಲಾವಕಾಶ ನೀಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರರಾದ ಕವಿತಾ, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆದೀಶ್ ಕುಮಾರ್, ಶಶಿರಾಜ್ ಅರಸ್, ಆನಂದ್, ದೀಪಕ್, ಚೇತನ್ ಸೇರಿದಂತೆ ಪಾಲಿಕೆ ಸಿಬ್ಬಂದಿ ಹಾಗೂ ಸೂಪರ್ವೈಸರ್ಗಳಾದ ಪರಶುರಾಮ್, ಎಚ್ಜಿ ರಾಮು, ವೆಂಕಟೇಶ್, ಸಂತೋಷ್, ಗಿರೀಶ್, ಸಂದೀಪ, ಮಂಜುನಾಥ್ ಮತ್ತು ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಇಲ್ಲ ಯಾವ ಬಾಡಿಗೆ ಇಲ್ಲ, ಇಲ್ಲಿರೋ ಬಾಡಿಗೆ ಆಗೋದಿಲ್ಲ. ಇಲ್ಲಿ ಚಿತ್ರಗಳು ಆಗಿರುತ್ತೆ ಬಾಡಿಗೆ ನೋಡಿ. ಬನ್ನಿ ಈ ಕಡೆ ಬನ್ನಿ. ಕಟ್ಟಿಗೆರೆ ಮಾರ್ಕೆಟಲ್ಲಿರೋ ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ. ನಮಗೆ ಸಾಕಷ್ಟು ನಾನು ಪರಿಸರ ಇಂಜಿನಿಯರ್ ಆಗಿ ಸೆಪ್ಟೆಂಬರಿಗೆ ಬಂದೆ. ಅವತ್ತಿಂದ ಇವತ್ತವರೆಗೂ ದಿನನಿತ್ಯ ಕಂಪ್ಲೇಂಟ್ ಕೇಳ್ಕೊಂಡು ಬರ್ತಾ ಇದ್ದೆ. ನಿನ್ನೆ ನನಗೊಬ್ಬರು, ನಾನು ಯಾರ್ದು ನಂಬರ್ ಹೇಳಲ್ಲ, ನನಗೊಂದು ಕಾಲ್ ಬಂತು ಸಾಕಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ. ಸೊ ಜೊತೆಗೆ ನಮ್ಮದೇ ಅಂಗಡಿ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ಗಳಿದ್ದಾವೆ, ಅದಕ್ಕೆ ಬಾಡಿಗೆ ಕಟ್ತಾ ಇದ್ದಾರೆ. ಆ ಬಾಡಿಗೆದಾರಿಗೂ ವ್ಯಾಪಾರ ಮಾಡೋಕ್ಕಾಗದೇ ಇರೋಷ್ಟು ಇವ್ರುಗಳು ಪರ್ದೆ ಬಿಟ್ಕೊಂಡು ಜನಗಳ ಸೊ ಎಲ್ಲ ಕೊಟ್ಟಿರೋ ನಮ್ಮದು ಪ್ಲ್ಯಾಟ್ಫಾರ್ಮ್ ಬಿಟ್ಟು ರಸ್ತೆಗೆ ಹಾಕ್ಕೊಂಡಿದ್ದಾರೆ. ಸೊ ನಮ್ಮ ಇವರೆಲ್ಲ ಮುಖಂಡರು ಏನು ಇವತ್ತು ನೀವು ನೋಡ್ತಾ ಇದ್ದೀರಾ, ಇವರೆಲ್ಲರೂ ಜವಾಬ್ದಾರಿ. ಅವ್ರು 2 ದಿವಸ ಕೇಳಿದ್ರು ಸರಿಪಡಿಸ್ತೀವಿ ಅಂತ. ನಾನು ಅವರಿಗೆ ಎಕ್ಸ್ಟ್ರಾ 3 ದಿವಸ ಕೊಟ್ಟಿದ್ದೀನಿ. ಒಟ್ಟು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮತ್ತೆ ಬರ್ತೀವಿ. ಸೊ ನೀವು ಸರಿಪಡಿಸಿಲ್ಲ ಅಂತಂದರೆ ನಮ್ಮ JCB ಬಂದು ಏನೇನು ಪರ್ದೆ ಇದೆ, ಏನೇನು ರಸ್ತೆಲಿದೆ ಅದೆಲ್ಲ ತೆಗೆಸ್ತೀವಿ. ನೀವು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚು ಸಮಯ. ಓಕೆ, ನೆಕ್ಸ್ಟ್ ಸೋಮವಾರ ಬರ್ತೀವಿ. ನೀವೆಲ್ಲ ಮುಖಂಡರು ಏನಿದೆ ಎಲ್ಲ ರೆಕಾರ್ಡ್ ಆಗ್ತಾ ಇದ್ರೆ ನಾನು ಬಂದು ನಿಮ್ಗಳನ್ನ ಕೇಳೋದು, ಬೇರೆ ಇನ್ನಾರನ್ನ ಕೇಳಲ್ಲ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕರಾಳ ಕಾರ್ಮಿಕ ಸಂಹಿತೆಗಳು ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಫೆಬ್ರವರಿ 12ರಂದು ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸುವಂತೆ ವಿವಿಧ ಸಂಘಟನೆಯಿಂದ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮನವಿ ಮಾಡಿದರು. ಸಾಲದ ಬಜೆಟ್ ಅನ್ನು ಇವತ್ತು ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ. ಲಕ್ಷಾಂತರ ಕೋಟಿ ಸಾಲವನ್ನು ಸರ್ಕಾರ ತಗೊಳ್ತಾ ಇದೆ. ಅದರ ಬದಲಿಗೆ ರೈತರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದಾಗಲಿ, ಕಾರ್ಮಿಕರ ವೇತನವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದಾಗಲಿ, ವಿದ್ಯಾರ್ಥಿ ಜನರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಯಾವ ಪ್ರಸ್ತಾಪಗಳು ಕೂಡ ಬಜೆಟ್ನಲ್ಲಿ ಕಾಣಿಸ್ತಾ ಇಲ್ಲ. ಬದಲಿಗೆ ಏಕಾಏಕಿಯಾಗಿ ಇವತ್ತು ಇಡೀ ದೇಶದ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿ ಸಂವಿಧಾನದಲ್ಲಿರ್ತಕ್ಕಂಥ ಕಲ್ಯಾಣ ರಾಜ್ಯ ಮತ್ತು ಸಮಾಜವಾದ ಪರಿಕಲ್ಪನೆಯನ್ನು ಸಂಪೂರ್ಣ ಬದಿಗೊತ್ತಿ ಇವತ್ತು ಕೇವಲ ಒಂದು ಕೋಮಿನ ಮತ್ತು ಕೇವಲ ಒಂದು ಕಾರ್ಪೊರೇಟ್ ದನಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬಜೆಟನ್ನು ಇವತ್ತು ಸರ್ಕಾರ ಮಂಡಿಸ್ತಾ ಇದೆ. ತನ್ನೆಲ್ಲ ಆಡಳಿತ ನೀತಿಗಳು ಕೂಡ ಅದೇ ರೀತಿ ಇದೆ. ಸೊ ಆ ಕಾರಣಕ್ಕೆ ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಕಳೆದ 12 ವರ್ಷಗಳಿಂದ ಈ ದೇಶದ ದುಡಿಯೋ ಜನರು ಅಂತ ಅಂದರೆ ಅದು ಸಾಮಾನ್ಯ ಜನರು ಅಲ್ಲ. ಈ ದೇಶಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಅವರೇನು. ಕಾರ್ಮಿಕರು, ರೈತರು, ಕೂಲಿಕಾರರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಕೆಲಸ ಮಾಡಲಿಲ್ಲ ಅಂದರೆ ಈ ದೇಶಕ್ಕೆ ಉತ್ಪಾದನೆ ಆಗೋದಿಲ್ಲ, ಯಾವ ಸೇವೆಗಳು ಆಗೋದಿಲ್ಲ, ಯಾವ ಆದಾಯವೂ ಕೂಡ ಬರೋದಿಲ್ಲ. ಆದಾಯನ ಕಾರ್ಪೊರೇಟ್ ಕಂಪ್ನಿಗಳು ತರೋದಿಲ್ಲ. ಯಾರೋ ಅಂಬಾನಿನೋ ಅದಾನಿಯಿಂದ ಆದಾಯ ಬರೋದಿಲ್ಲ. ಆದಾಯ ಬರ್ತಕ್ಕಂಥದ್ದು ಇಡೀ ದೇಶದ ರೈತರು, ಕಾರ್ಮಿಕರು, ನೌಕರರು, ಯಾರು ದುಡಿಯೋ ಜನರು ಯಾರಿದ್ದಾರೆ, ಯಾರು ಕೆಲಸ ಮಾಡ್ತಾರೆ ಅವರಿಂದ ಆದಾಯ ಸೃಷ್ಟಿ ಆಗ್ತಕ್ಕಂಥದ್ದು. ಅದೇ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆನ ಕೊಡ್ತಕ್ಕಂಥದ್ದು. ಸಂಘಟಿತ ವಲಯ ಇರ್ಬೋದು, ಅಸಂಘಟಿತ ವಲಯ ಇರ್ಬೋದು. ಸೊ ಯಾರು ದುಡಿಮೆ ಮಾಡ್ತಾರೆ, ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಂದ ಇವತ್ತು ದೇಶಕ್ಕೆ ಆದಾಯ ಬರುತ್ತೆ. ದೇಶದ ಆರ್ಥಿಕ ತಳಹದಿಯೇ ಅಂಥದ್ದು. ಸೊ ಅಂಥ ಆದಾಯ ಸೃಷ್ಟಿ ಮಾಡ್ತಕ್ಕಂಥ, ದೇಶದ ಆರ್ಥಿಕತೆಗೆ ಹೆಚ್ಚು ಸಹಕಾರಿಯಾಗಿರ್ತಕ್ಕಂಥ, ಉತ್ಪಾದನೆ ಮಾಡ್ತಕ್ಕಂಥ ರೈತರ, ಕಾರ್ಮಿಕರ, ಕೂಲಿಕಾರರ ಬದುಕಿನ ಬಗ್ಗೆ ಯಾವುದೇ ಕನಿಷ್ಠ ಕಾಳಜಿಯನ್ನು ಸರ್ಕಾರ ತೋರಿಸ್ತಾ ಇಲ್ಲ.
ಕೆಲವು ಜನಪ್ರಿಯ ಘೋಷಣೆಗಳು, ರೈತರಿಗೇನೋ 1,000 ರೂಪಾಯಿ ಕೊಡ್ತೀವಿ, ಕಾರ್ಮಿಕರಿಗೇನೋ ಮಾಡ್ತೀವಿ ಅಂತ ಹೇಳೋದ್ರ ಮುಖಾಂತರವಾಗಿ ಇವತ್ತು ಮೋಸ ಮಾಡಲಾಗ್ತಾ ಇದೆ. ಇಡೀ ದೇಶದ ಆಸ್ತಿಯಲ್ಲಿ ಬಹುಪಾಲು ಭಾಗವನ್ನು ಲೂಟಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪ್ನಿ, ಅದು ಕೇವಲ ಕೆಲವು ಜನರಿಗೆ 10 ಜನರ ಕೈಲಿ ಈ ದೇಶದ 40% ಸಂಪತ್ತು ಕ್ರೋಢೀಕರಣ ಆಗಿದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಕಾರ್ಮಿಕರ, ರೈತರ ಆದಾಯ ಕಡಿಮೆ ಆಗ್ತಾ ಇದೆ, ಮಾಲೀಕರ ಮತ್ತು ಕಾರ್ಪೊರೇಟ್ ಕಂಪ್ನಿಗಳ ಆದಾಯ ಜಾಸ್ತಿ ಆಗ್ತಾ ಇದೆ. ಇದೊಂದು ರೀತಿಯ ಕಾರ್ಪೊರೇಟ್ ಮತ್ತು ಕೋಮುವಾದಿ ಮಿಶ್ರಣದ ಸರ್ಕಾರ ಆಗಿದೆ. ಹಾಗಾಗಿ ಈ ದೇಶವನ್ನು ಉಳಿಸಬೇಕು ಅಂತಂದರೆ ಈ ಕಾರ್ಪೊರೇಟ್ ಮತ್ತು ಕೋಮುವಾದಿ ಆಡಳಿತಕ್ಕೆ ತಡೆ ಹಾಕಬೇಕು, ಅದಕ್ಕೆ ಅತ್ಯಂತ ತೀವ್ರತರವಾದ ಪ್ರತಿರೋಧ ಒಡ್ಡಬೇಕು ಅನ್ನೋ ಕಾರಣಕ್ಕೆ ಮುಷ್ಕರ ನಾವು ಕೈಗೊಳ್ತಾ ಇದ್ದೀವಿ. ಸೊ ಈ ಮುಷ್ಕರದಲ್ಲಿ ಈ ದೇಶದ ಎಲ್ಲ ದುಡಿಯೋ ಜನರು ಭಾಗವಹಿಸಬೇಕು ಅನ್ನೋ ಮನವಿ ಮಾಡ್ಕೊಳ್ತೀವಿ. ಸೊ ಹಾಸನದಲ್ಲಿ ನಾವು ಕರೆ ಕೊಡ್ತಾ ಇರೋದೇನೆಂದರೆ, ಇವತ್ತು ಹಾಸನ ಇರ್ತಕ್ಕಂಥ ಉತ್ಪಾದನಾ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಖಾನೆಯ ಕಾರ್ಮಿಕರುಗಳು, ತೋಟ ಕಾರ್ಮಿಕರು, ಬೇರೆ ಬೇರೆ ಇಲಾಖೆ ಕೆಲಸ ಮಾಡ್ತಕ್ಕಂಥ ನೌಕರರುಗಳು ಅವತ್ತು ಮುಷ್ಕರದ ಭಾಗವಹಿಸ್ತಾರೆ. ಅಂಗನವಾಡಿ ನೌಕರರು, ಗ್ರಾಮ ಪಂಚಾಯತ್ ನೌಕರರು, ಬಿಸಿಯೂಟ ಕಾರ್ಮಿಕರು, ಈ ರೀತಿಯ ಬೇರೆ ಸ್ಕೀಮ್ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕೂಡ ಮುಷ್ಕರದ ಭಾಗವಹಿಸ್ತಾರೆ. ಪ್ರಮುಖವಾಗಿ ರೈತರು, ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು, ಅವರ ಪ್ರಶ್ನೆಗಳಿಟ್ಕೊಂಡು, ಅವರ ಮಾರುಕಟ್ಟೆಯ ಪ್ರಶ್ನೆ ಇಟ್ಕೊಂಡು ಇವತ್ತು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಯುವಜನರು, ಅಂದರೆ ಇದೊಂದು ರೀತಿಯ ಇಡೀ ಭಾರತದ ಜನರ ಮುಷ್ಕರವಾಗಿ ಇದು ಬರ್ತಾ ಇದೆ. ಸಾರ್ವತ್ರಿಕ ಮುಷ್ಕರ ಅಂದರೆ ಜನರ ಮುಷ್ಕರ. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಇಡೀ ಭಾರತದ ಜನ ಅವತ್ತು ಅತ್ಯಂತ ದೊಡ್ಡ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಹಾಸನದಲ್ಲೂ ಕೂಡ ದೊಡ್ಡ ಪ್ರತಿರೋಧವನ್ನು ತೋರಿಸ್ತಾರೆ. ಈ ದೇಶವನ್ನು ಉಳಿಸ್ಲಿಕ್ಕೆ ಇಡೀ ದೇಶ ಜನರು ಒಟ್ಟಾಗಬೇಕು, ಅವತ್ತು ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋಂಥ ಕರೆ ನಾವು ಕೊಡ್ತಾ ಇದ್ವಿ. ಸೊ ಅವತ್ತು ಹಾಸನದಲ್ಲಿ ಫೆಬ್ರವರಿ 12ನೇ ತಾರೀಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಒಟ್ಟಾಗಿ ನಾವು ಬೀದಿಗಿಳಿತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಧರ್ಮರಾಜ್, HR ನವೀನ್ ಕುಮಾರ್, ರಘು, ಈರೇಶ್ ಹಿರೇಹಳ್ಳಿ, ರಾಜಶೇಖರ್ ಹುಲಿಕಲ್, TR ವಿಜಯಕುಮಾರ್, ರಾಜು ಗುರೂರು, HS ಮಂಜುನಾಥ್, MG ಪೃಥ್ವಿ, ರಮೇಶ್, ಮಂಜುನಾಥ್, ರಾಜು ಸಿಂಗರನಹಳ್ಳಿ ಹಾಜರಿದ್ದರು. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಗಂಭೀರ ಸ್ವರೂಪದ ಭ್ರಷ್ಟಾಚಾರ ಹಾಗೂ ಆಡಳಿತಾತ್ಮಕ ಅಕ್ರಮಗಳು ನಡೆಯುತ್ತಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ದುರುಪಯೋಗ ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಿ ಸರ್ಕಾರ ಕಚೇರಿಗೆ ಹಾಕಿರುವ ನಷ್ಟ ಭರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ವಿರುದ್ಧ ಜಿಲ್ಲೆಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ ಎಚ್ಚರಿಸಿದರು. ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇರ್ಬೋದು, ಎಂಜಿನಿಯರಿಂಗ್ ವಿಭಾಗ ಇರ್ಬೋದು, ಎಂಜಿನಿಯರಿಂಗ್ ಉಪವಿಭಾಗ ಇರ್ಬೋದು, ಈ ಕಚೇರಿಗಳಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸರ್ಕಾರಿ ಅಧಿಕಾರಿಗಳನ್ನ ಹೊರತುಪಡಿಸಿ ಯಾರು ವಯೋಸಹಜ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರೇ ಕೆಲಸ ಮಾಡ್ತಿರೋ ಅಂಥದ್ದು ಎದ್ದು ಕಾಣ್ತಿದೆ. ಇಲ್ಲಿ ಎದ್ದು ಕಾಣ್ತಿರೋದ್ರಲ್ಲಿ ನಮ್ಮ ಆರೋಪ ಏನಂದರೆ, ಇಲ್ಲಿ ಅಧಿಕಾರಿಗಳು ಏಜೆನ್ಸಿ ಜೊತೆ ಸಾಮೀಲಾಗಿ ಸಂಬಂಧಪಟ್ಟಂಥ ಏನು ನೋಟಿಫಿಕೇಷನ್ ಇದೆ 60 ವರ್ಷ ಆದ ನಂತರದಲ್ಲಿ ಅವ್ರನ್ನ ಕೆಲಸಕ್ಕೆ ನಿವೃತ್ತಿ ಆದ ಮೇಲೆ ಅವ್ರನ್ನ ಕೆಲಸಕ್ಕೆ ತಗೋಬಾರ್ದು ಅಂತ ಇದೆ. ಅದಾದರೂ ಕೂಡ ಏಜೆನ್ಸಿ ಜೊತೆ ಟೈಅಪ್ ಮಾಡ್ಕೊಂಡು ಅಧಿಕಾರಿಗಳು ಒಂದು ಕಮಿಷನ್ ಆಧಾರದ ಮೇಲೆ ಕೆಲಸವನ್ನು ಮಾಡಿಸ್ತಿರೋ ಅಂಥದ್ದು ಎದ್ದು ಕಾಣ್ತಾ ಇದೆ. ತಾವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು. ಅಷ್ಟು ಇಲಾಖೆಗಳಲ್ಲೂ ಕೂಡ ಎಲ್ಲ ರಿಟೈರ್ಮೆಂಟ್ ಆಗಿರೋರೇ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಅಲ್ಲಿ ಏನಾಗಿದೆ ಅಂದರೆ, ಯಾರೋ ಒಬ್ಬರು ಬಿಲ್ನ ಸ್ಯಾಲ್ರಿನ ತಗೋತಾರೆ, ಯಾರೋ ಒಬ್ಬರು ಸ್ಯಾಲ್ರಿ ತಗೋತಾರೆ, ಯಾರೋ ಒಬ್ಬರು ಕೆಲಸ ಮಾಡ್ತಾರೆ. ಇಂಥ ವಿಚಾರಗಳಲ್ಲಿ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ AEE ಬಸವರಾಜು ಅಂತೇಳಿ ಅವರೇ ಕೂಡ ಒಬ್ಬ ಕಂಪ್ಯೂಟರ್ ಆಪ್ರೇಟರ್ನ ನೇಮಕ ಮಾಡ್ಕೊಳ್ತಾರೆ. ನೇಮಕ ಮಾಡ್ಕೊಂಡು ಅವ್ರ ಹತ್ರ ಕೆಲಸ ಮಾಡ್ಕೊಳ್ತಾರೆ. ಯಾರೋ ಇನ್ನೊಬ್ಬ XYZ ಅನ್ನೋ ಒಬ್ಬ ವ್ಯಕ್ತಿಗೆ ಬಿಲ್ಲನ್ನು ಹಾಕಿಸಿ ಅವರು ಕಮಿಷನ್ ವ್ಯವಹಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋಂಥದ್ದು ನಾವು ನೋಡ್ತಾ ಇದ್ವಿ. ಅದನ್ನು ನಾವು ಪ್ರತಿಭಟನೆ ಮಾಡಿ ನಾವೆಲ್ಲ ಹೋರಾಟ ಮಾಡಿ ನಂತರದಲ್ಲಿ ಆ ವ್ಯಕ್ತಿನ ಕೈ ಬಿಟ್ಟು ಈಗ ಜಾಗಕ್ಕೆ ಬೇರೆಯವ್ರನ್ನ ತಗೊಂಡಿದ್ದಾರೆ. ಜೊತೆಗೆ ಏನು ಲಕ್ಕಯ್ಯನವರು ಇದ್ದಾರೆ, ಇವರು ಲಕ್ಕಯ್ಯನವರು ಅದೇ ಇಲಾಖೆಯಲ್ಲಿ 58 ವರ್ಷಗಳ ಕಾಲ 58 ವರ್ಷ ಆಗೋರು ಕೆಲಸ ಮಾಡ್ತಾರೆ. ಮಾಡಿ ಇವರು ಕೆಲಸಕ್ಕೆ ಸೇರ್ಕೊಳ್ಳೋಂಥ ಸಂದರ್ಭದಲ್ಲಿ ಆಗಿನ ದಾಖಲಾತಿ ಪ್ರಕಾರವಾಗಿ ಇವ್ರಿಗೆ 58 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ. ಇವರೇನು ಮಾಡ್ತಾರೆ, ಕಾನೂನಿಗೆ ಹೋಗ್ತಾರೆ. ಸ್ವಾಮಿ, ನನಗಿನ್ನೂ 2 ವರ್ಷ ಅವಕಾಶ ಇದೆ, ನನ್ನನ್ನು ಏಕೈಕಿ ತೆಗಿಬಿಡಿ, ನಾನು ಕಾನೂನು ಹೋರಾಟ ಮಾಡ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಅಲ್ಲಿ ಅಧಿಕಾರಿಗಳೇನು ಮಾಡ್ತಾರೆ, ನೀವು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂದರೆ ನನಗೊಂದು 2 ಲಕ್ಷ ರೂಪಾಯಿನ ದುಡ್ಡು ಕೊಡಿ, ನಿಮ್ಮನ್ನು ಕಂಟಿನ್ಯೂಷನ್ ಮಾಡಿಸ್ತೀವಿ ಅನ್ನೋದು ಒಂದು ಬೇಡಿಕೆನ ಲಕ್ಕಯ್ಯನವ್ರಿಗೆ ಇಡ್ತಾರೆ. ಲಕ್ಕಯ್ಯನವರು, ಸ್ವಾಮಿ, ನಾನು ಒಬ್ಬ D ಗ್ರೂಪ್ ನೌಕರರು ನನಗೆ ಹತ್ರ ಕೊಡೋಕ್ಕಾಗೋದಿಲ್ಲ, ನನ್ನ ಬೇರೆಯವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ ಹಂಗೆ ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಏನು ಮಾಡ್ತಿದ್ರು. ಸರ್ಕಾರದ ಮಟ್ಟಕ್ಕೆ ಹೋಗಿ ಸರ್ಕಾರದ
ಲೆಟ್ರೇಟು ತಗೊಬಂದು ಕೊಟ್ಟು ಜಿಲ್ಲಾಧಿಕಾರಿಗಳಿಗೂ ಕೂಡ ಅವ್ರ ಗಮನಕ್ಕೆ ತಗೊಬಂದು ಅವರು ಕೂಡ ಮಾರ್ಗದರ್ಶನ ಇದ್ದರೂ ಕೂಡ ಇವರಿಗೆ ದಲಿತ ಅನ್ನೋ ಒಬ್ಬ ಕಾರಣಕ್ಕೆ ಏನು ಮಾಡ್ತಾರೆ, ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಕಾರಣ ಯಾಕೆಂದರೆ ನೀವು ಪರಿಶೀಲನೆ ಮಾಡ್ಬೋದು, ಏನು ನಾನು ಆಪಾದನೆ ಮಾಡ್ತಾಯಿದ್ದೀನಿ, ಆಪಾದನೆ ಮಾಡ್ತಿರೋದು ಅಷ್ಟೂ ಜನನೂ ಕೂಡ ಮೇಲ್ವರ್ಗದ ಜನ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ದಲಿತ ಸಮುದಾಯದವ್ರಿಗೆ ಯಾವುದೇ ಅವಕಾಶಗಳನ್ನ ಅಲ್ಲಿ ಮಾಡಿಕೊಡ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಥವಾ ಇಲಾಖೆಯಲ್ಲಿ ನಾನು ಏನು ಅದನ್ನು ನಿಮ್ಗೆ ನೋಟ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾರೂ ಮಾಡ್ತಾಯಿಲ್ಲ. ಅದನ್ನು ನಾವು ಕೇಳಿದರೆ ಏನು ಮಾಡ್ತಾರೆ, ವೈಯಕ್ತಿಕವಾಗಿ ಇಲ್ಲ ಅವರು ಯಾರೋ ಇನ್ಫ್ಲೂಯೆನ್ಸು ಮಾಡಿದ್ರು ಅಥವಾ ಯಾರೋ ಅವ್ರ ಕಡೆಯಿಂದ ಹೇಳಿ ಕಳಿಸಿದ್ರು, MLA ಅವ್ರ ಕಡೆಯಿಂದ ಹೇಳಿಸಿದ್ರು, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಏಜೆನ್ಸಿಯವ್ರು ಕೊಟ್ಟಿದ್ದಾರೆ ಅಥವಾ ಕೆಲಸ ಮಾಡಿಸ್ಕೊತಾ ಇದ್ದೀವಿ ಅನ್ನೋದನ್ನು ಇಲಾಖೆ ಅಧಿಕಾರಿಗಳು ನಾವು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಹೇಶ್, ಲಕ್ಕಯ್ಯ, ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ನಗರದ ಉತ್ತರ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡಗಳು ಅತ್ಯಂತ ಶಿಥಿಲಾವಸ್ಥೆಯಲ್ಲಿದ್ದು ಯಾವುದೇ ಕ್ಷಣದಲ್ಲಿ ಅವಘಡ ಸಂಭವಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿ ಶಾಲಾ ಕಟ್ಟಡವನ್ನು ತಕ್ಷಣ ಪರಿಶೀಲಿಸಿ ಹೊಸ ಕಟ್ಟಡ ನಿರ್ಮಿಸಬೇಕೆಂದು ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಶಾಲೆಯ ಸುತ್ತಮುತ್ತ ಪುಂಡ ಹುಡುಗರ ಕಾಟ ಹೆಚ್ಚಾಗಿದ್ದು ಪದೇ ಪದೇ ಕಳ್ಳತನ ಹಾಗೂ ಅಶಾಂತಿಯ ಘಟನೆಗಳು ನಡೆಯುತ್ತಿವೆ. ಇನ್ನು ಆತಂಕಕಾರಿ ವಿಷಯವೆಂದರೆ ಶಾಲೆಯ ಸುತ್ತಮುತ್ತ ಗಾಂಜಾ ಸೇವನೆ ಮಾಡುವ ಕಿಡಿಗೇಡಿಗಳ ಚಟುವಟಿಕೆಗಳನ್ನು ಕಂಡುಬರುತ್ತಿದ್ದು ಇದರಿಂದ ಮಕ್ಕಳ ಭವಿಷ್ಯಕ್ಕೆ ಭಾರಿ ಅಪಾಯ ಎದುರಾಗಿದೆ. ಈ ಸಂಬಂಧ ಪೊಲೀಸರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಶಾಲೆಯಲ್ಲಿ 135 ವಿದ್ಯಾರ್ಥಿಗಳಿಗೆ ಬಳಕೆಯಾಗುವ ಶೌಚಾಲಯಗಳಿದ್ದರೂ ಅವು ತುಂಬಾ ಕಳಪೆ ಮಟ್ಟದಲ್ಲಿದ್ದು ಸ್ವಚ್ಛತೆ ಇಲ್ಲದೆ ದುರ್ಗಂಧ ಬೀರುತ್ತಿವೆ. ತಕ್ಷಣ ಶೌಚಾಲಯಗಳನ್ನು ನವೀಕರಿಸಿ ಗುಣಮಟ್ಟ ಹೆಚ್ಚಿಸಬೇಕು ಎಂದು ಹೇಳಿದರು. ಕಂಡ ಶಾಲೆ ಅರಳೆಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸರಿಸುಮಾರು 135ರಿಂದ 150 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆ ಶಾಲೆಯಲ್ಲಿ 4 ಬಾರಿ ಶಾಸಕರಾಗಿರೋರು ಸಹ ಇದ್ದಾರೆ. IPS IAS ಕೂಡ ಸಹ ಆಗಿರೋರಿದ್ದಾರೆ. ಜೊತೆಗೆ ಮಹಾಪೌರರು ಕೂಡ ಸಹ ಆಗಿದ್ದಾರೆ. 150 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಶೌಚಾಲಯ ಅದೋ ಸ್ಥಿತಿಗೆ ಬಂದಿದೆ. ಸರಿಸುಮಾರು ಬರೀ 2 ಶೌಚಾಲಯ ಇದೆ, ಅದು ಅದೋ ಸ್ಥಿತಿಗೆ ಬಂದಿದೆ. ಸರಿಸುಮಾರು ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಇಷ್ಟೇ, ಮಾನ್ಯ ಸಿದ್ದರಾಮಯ್ಯರಿಗಾಗಲಿ ಕೃಷ್ಣ ಬೈರೇಗೌಡರಿಗಾಗಲಿ ಸರಿಸುಮಾರು 8 ಶೌಚಾಲಯ ಕೊಡಿಸ್ಬೇಕು ಅಂತ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತಿದ್ದೇನೆ. ಜೊತೆಗೆ ಕೆಲವು ಕಿಡಿಗೇಡಿಗಳು ಆ ಶಾಲೆಗೆ ಮಣ್ಣು ಬೆಳೆಯೋದಾಗಲಿ ಮಸಿ ಬೆಳೆಯೋದಾಗಲಿ ಮತ್ತು ಗಾಂಜಾ ಹೊಡ್ಕೊಂಡು ಅಲ್ಲೇ ಕಾಲಹರಣ ಮಾಡ್ಕೊಂಡು ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಕೊಡ್ತಿರ್ತಾರೆ. ದಯವಿಟ್ಟು ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು. ವಿಶೇಷವಾಗಿ ಲತಾ ಕುಮಾರಿ ಅವರಿಗೆ, ಮಾನ್ಯ ಗೌರವ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ಈ ವಿಚಾರದ ಬಗ್ಗೆ ಹೆಚ್ಚಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಈ ಸಂದರ್ಭದಲ್ಲಿ ಮಧು, ಶಂಕರ್, ಸ್ವಾಮಿ, ರವಿಕುಮಾರ್, ಸಚಿನ್ ಉಪಸ್ಥಿತರಿದ್ದರು. ಪಟ್ಟಣದ ಇಂದಿರಾನಗರ ಬೀದಿಯಲ್ಲಿರುವ ಮನೆಗಳ ಶೌಚಾಲಯ ಹಾಗೂ ಇತರ ತ್ಯಾಜ್ಯ ನೀರು ಚರಂಡಿಗೆ ಹರಿದು ಹೋಗುವುದರಿಂದ ಅವ್ಯವಸ್ಥೆಯ ಚರಂಡಿಯಲ್ಲಿ ನೀರು ನಿಂತಲ್ಲಿಯೇ ನಿಂತು ಕೊಳಚೆಯಾಗಿ ಸೊಳ್ಳೆಗಳು ಉತ್ಪತ್ತಿಗೊಂಡು ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ಎದುರಾಗುತ್ತಿದೆ. ಆದ್ದರಿಂದ ನಮಗೆ ಶಾಶ್ವತ ಪರಿಹಾರವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಎಂದು ಸ್ಥಳೀಯರು ಆಗ್ರಹಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಸ್ಥಳೀಯರು, ಮಳೆಗಾಲ ಪ್ರಾರಂಭವಾಯಿತೆಂದರೆ ಸಾಕು, ರಸ್ತೆ ಹಾಗೂ ಚರಂಡಿಯಲ್ಲಿರುವ ಕೊಳಚೆ ನೀರು ಒಳಗೆ ಹರಿದು ಮನೆಯಲ್ಲಿ ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಮೂಲಕ ನರಕಯಾತನೆ ಅನುಭವಿಸಬೇಕಾಗುತ್ತದೆ. ಈ ಬಗ್ಗೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದಾಗಲೂ ಬಂದು ತಕ್ಕ ಮಟ್ಟಿಗೆ ಕಸ ತೆಗೆದು ಹೋಗುತ್ತಾರೆಯೇ ಹೊರತು ಯಾವುದೇ ಶಾಶ್ವತ ಚರಂಡಿ ವ್ಯವಸ್ಥೆ ಬಗ್ಗೆ ಯೋಜನೆ ರೂಪಿಸಿಲ್ಲ. ಮುಂಬರುವ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸೂಕ್ತ ಪರಿಹಾರ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾದರೆ ಸ್ಥಳೀಯರ ಸಹಕಾರದಿಂದ ಪಂಚಾಯಿತಿ ಎಂದು ಹೇಳಿದರು. ನಮಗೆ ಚರಂಡಿ ಆಗಬೇಕು, ಅವ್ರನ್ನೇನು ನಾವೇನು ಊಟ ಕೇಳಲ್ಲ ನಾವು, ಆಯ್ತಾ? ನಮ್ಗೆ ಅಚ್ಚುಕಟ್ಟಾಗಿ ಚರಂಡಿ ಆಗಬೇಕು. ಮಳೆ ಬಂದ್ರೆ ಮನೇಲಿ ಇರಕ್ಕಾಗಲ್ಲ. ನಮ್ಗೆ ಮನೆಯೆಲ್ಲ ಗೊಚ್ಚೆ ನೀರೆಲ್ಲ ಒಳಗೆ ಒಳಗಡೆ ನೀರೆಲ್ಲ ಬಂದು ನಮಗೆ ನರ್ಕ ಆಗ್ಬಿಟ್ಟೈತೆ. ನಮಗೆ ಒಟ್ಟರಸಿ ಚರಂಡಿ ಅಚ್ಚುಕಟ್ಟಾಗಿ ಚರಂಡಿ ಆಗ್ಬೇಕು. ಎಲ್ಲರಿಗೂ ಹೇಳಾಯ್ತು, ಪಂಚಾಯತಿಗೆಲ್ಲ ಕೊಟ್ಟಾಯ್ತು. ಯಾರ್ಯಾರು ಓಟಿಗೆ ನಿಲ್ತಾರೆ ಅವ್ರಿಗೆಲ್ಲ ಹೇಳಾಯ್ತು. ಯಾರುವೇ ಒಟ್ಟರಸಿ ಗೆದ್ದು ದುಡ್ಡು ಮಾಡ್ಕೋತಾರೆ ಹೊರತು ಯಾರು ಚರಂಡಿ ಮಾಡಿಲ್ಲ. ಆಸೆ ತೋರಿಸ್ತಾರೆ. ಅದೇ ನಮ್ಮ ಮೇಲಿಂದ ನೀರು ಬಂದ್ರೆ ಪೂರ್ತಿ ಒಳಗಡೆ ನುಗ್ಗುತ್ತೆ ಸರ್. ಆ ತರ ಮೋರಿ ಪೂರ್ತಿ ಮುಚ್ಕೊಂಡು ಪೂರ್ತಿ ರೋಡಿಗೆಲ್ಲ ಪೂರ್ತಿ ಕಸ ಬಂದು ಇದಾಗುತ್ತೆ. ಏನೇನು ಇರಲ್ಲ, ಮನೆ ಒಳಗೆ ಒಂದ್ ಮಂಡುದ್ದ ನೀರು ನಿಂತ್ಕೊಳ್ಳುತ್ತೆ. ಮೇಲಿಂದ ನೀರು ನುಗ್ತು ಅಂದ್ರೆ ಆ ತರ ಇದಾಗುತ್ತೆ. ಒಟ್ನಾಗ ಓಟ್ ಹಾಕ್ಸ್ಕೊಂತಾರೆ. ನಾವು ಮಾಡ್ತೀವಿ ಅಂತಾರೆ. ಎಲ್ಲ ಓಟ್ ಹಾಕ್ಸ್ಕೊಂಡ ಒಟ್ನಾಗ ಅವರು ಚೆನ್ನಾಗಿ ದಿಮ್ಮನಾಗ ದುಡ್ಡು ಮಾಡ್ಕೊಂಡು ಅಚ್ಚುಕಟ್ಟಾಗ ಅವ್ರು ಇರ್ತಾರೆ. ಇನ್ನೇನು ನಮ್ಗೇನು ಹೆಲ್ಪ್ ಮಾಡಿಲ್ಲ ಈ ರೋಡಲ್ಲಿ.
ಹೋಗಿತ್ತೆ ರೋಡಲ್ಲಿ ಯಾವ ಸಮಸ್ಯೆ ನೀರು ಆಗಿದೆ. ಈಗ ಇಲ್ಲಿ ನೀರು ಬರುತ್ತೆ, ಇಲ್ಲಿಂದ ಬಂದಿದ್ದ ನೀರೆಲ್ಲ ಮನೆ ಒಳಗಡೆ ಕೆಳಗಡೆ ಮನೆ ಒಳಗಡೆನೆ ಬಟ್ಟೆ ನೀರೆಲ್ಲ ನುಗ್ಗುತ್ತೆ, ಏನು ನಮಗೆ ಇದಿಲ್ಲ, ಆ ತರದ ನೀರು ನುಗ್ಗುತ್ತೆ. ಈ ಸಂದರ್ಭದಲ್ಲಿ ಸುಶೀಲಾ, ಕೆಂಚಪ್ಪ, ತಂಗಿಯಮ್ಮ, ಜುಬೇದಾ, ಮಂಜಣ್ಣ, ಅನೀಫ್, ರಾಜಿ, ಸಲ್ಮಾ, ಶರೀಫ್, ಉಮರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇದೀಗ ಜಾಹೀರಾತು. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ SSLC ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ.
ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 6363831152, 9964417623. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕಳೆದ 3 ದಿವಸಗಳಿಂದ ನಾನಾ ಧಾರ್ಮಿಕ ಕೈಕರ್ಯ ಪೂಜಾ ಕಾರ್ಯಗಳ ಮೂಲಕ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಿ ದೇವಿಯವರ ಗಿರಿಜಾ ಕಲ್ಯಾಣೋತ್ಸವ ವಾರ್ಷಿಕ ಜಾತ್ರಾ ಮಹೋತ್ಸವವು ಕೊನೆಯ ದಿನವಾದ ಮಂಗಳವಾರ ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತು. ಫೆಬ್ರವರಿ 1ರ ಭಾನುವಾರದಂದು ವೇದಬ್ರಹ್ಮ ಶ್ರೀ ಬಾಲಕೃಷ್ಣ ಭಟ್ ರವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ಮತ್ತು ನಂಜನಗೂಡಿನ ಆಗಮಿಕ ಅರ್ಚಕ ವೃಂದ ಸಹಕಾರದೊಂದಿಗೆ ಧ್ವಜಾರೋಹಣ, ಬಲಿಪ್ರದಾನ, ಅಂಕುರಾರ್ಪಣೆ, ನವಗ್ರಹ ದೀಕ್ಷಾಲಕ, ಮಹಾಗಣಪತಿ ಮಾರ್ಕಂಡೇಯ ಹೋಮ, ಮಹಾಮಂಗಳಾರತಿ, ಪ್ರಸಾದ ಸೇವೆಯೊಂದಿಗೆ ಸಂವಾಹನೋತ್ಸವ, ಗಜವಾಹನೋತ್ಸವ, ಮಂಗಳವಾದ್ಯ ಸೇವೆಯೊಂದಿಗೆ ಪ್ರಾರಂಭವಾಗಿ ಫೆಬ್ರವರಿ 2ರಂದು ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ದುರ್ಗಾ ಪಾರಾಯಣ, ಅಶ್ವವಾಹನೋತ್ಸವ, ಮಹಾಮಂಗಳಾರತಿ, ಪ್ರಸಾದ ಸೇವೆಯೊಂದಿಗೆ ಋಷಭ ವಾಹನೋತ್ಸವ ಹಾಗೂ ಗಿರಿಜಾ ಕಲ್ಯಾಣ ನೆರವೇರಿಸಲಾಯಿತು. ಕೊನೆಯ ದಿನವಾದ ಮಂಗಳವಾರದಂದು ಮುಂಜಾನೆ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿಯವರಿಗೆ ಸುಪ್ರಭಾತ ಸೇವೆ, ಮಹಾ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಅಲಂಕಾರ, ಶ್ರೀಕೃಷ್ಣ ಗಂಧೋತ್ಸವ, ನೂತನ ವಸ್ತ್ರ ಅಲಂಕಾರ ಸೇವೆ, ರಥಶಾಂತಿ ಹೋಮ ನೆರವೇರಿಸಲಾಯಿತು. ಮಧ್ಯಾಹ್ನ 1:50ಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಮಂಗಳವಾದ್ಯ ಸಹಿತ ಜಯಘೋಷದೊಂದಿಗೆ ರಥೋತ್ಸವವನ್ನು ನೆರವೇರಿಸಿ ಉಯ್ಯಾಲೆ ಸೇವೆಯಲ್ಲಿ ಶಯನೋತ್ಸವ ನಡೆಸಿ ಭಜನ್ ತಂಡಗಳಿಂದ ಭಜನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಮುಂಜಾನೆಯಿಂದಲೇ ಆರಾಧ್ಯ ದೈವನ ಕೃಪೆ ಪಡೆಯಲು ತಾಲೂಕಿನ ಭಕ್ತರಲ್ಲದೆ ಹೊರ ಜಿಲ್ಲೆಯ ಭಕ್ತರು ಸೇರಿದಂತೆ ಸಹಸ್ರಾರು ಭಕ್ತರು ಆಗಮಿಸಿ ಆರಾಧ್ಯ ದೇವನಿಗೆ ನಮಸ್ಕರಿಸಿ ಪಾವನರಾದರು.
ಸುಮಾರು 3 ದಿನಗಳಿಂದ ನಿರಂತರವಾಗಿ ಜರುಗುತ್ತಿರುವ ಪ್ರಸಾದ ಸೇವೆ ಕೊನೆಯ ದಿನದಂದು ಅನ್ನದಾನ ದಾಸೋಹ ವ್ಯವಸ್ಥೆ ಅಲ್ಲಿನ ಭಕ್ತರು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕುಸುಮ ಬಾಲಕೃಷ್ಣ, ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ಮೂರ್ತಿ, ನಿರ್ದೇಶಕ ಅನಿಲ್ ಮರಗೂರು, ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮುರಾಜಿ ಮಂಜುನಾಥ್, ಕುಮಾರಹಳ್ಳಿ ರಮೇಶ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಕೋಟೆ ಮೋಹನ್, ರಾಣಿಕೃಷ್ಣ, ಬನಶಂಕರಿ ರಘು, ಪುರಸಭಾ ಮುಖ್ಯ ಅಧಿಕಾರಿ ಆರ್ ಯತೀಶ್ ಕುಮಾರ್, ಪರಿಸರ ಅಭಿಯಂತರೆ ಕಾವ್ಯಶ್ರೀ, ಪುರಸಭಾ ಸಿಬ್ಬಂದಿಗಳು, ತಾಲೂಕು ಬ್ರಾಹ್ಮಣ ಸಂಘದ ಸದಸ್ಯರುಗಳು ಸೇರಿದಂತೆ ಅಪಾರ ಭಕ್ತವೃಂದ ಭಾಗವಹಿಸಿದರು. ಮಾಘ ಮಾಸದ ಶುಕ್ಲ ಪಕ್ಷದಿಂದ ಪ್ರಾರಂಭವಾಗಿ ಇವತ್ತು ಭಗವಂತನಿಗೆ ದ್ವಿತೀಯ ಎಂಬತಕ್ಕಂಥದ್ದು ಲಭ್ಯವಾಗಿದೆ. ಹರಿಷೇಯ ಪದ್ಧತಿಯಲ್ಲಿ ಮಖಾ ನಕ್ಷತ್ರ ಇವತ್ತು ಲಭ್ಯವಾಗಿರುವ ಕಾರಣ ಶ್ರೀ ಸ್ವಾಮಿಯವರಿಗೆ ಸ್ವಸ್ತಿ ವಾಚನ, ಪುಣ್ಯಾಹ, ಗಣಪತಿ ಪೂಜೆ, ರಥೋತ್ಸವಾಂಗ ಹೋಮ, ನಂತರವಾಗಿ ಫಲಪಂಚಾಮೃತಾಭಿಷೇಕವನ್ನು ವೈದಿಕ ಧಾರ್ಮಿಕ ಪದ್ಧತಿಯಲ್ಲಿ ರುದ್ರಪಾರಾಯಣ ಪೂರ್ವಕವಾಗಿ ನೆರವೇರಿಸಿರ್ತಕ್ಕಂಥ ಈ ಸ್ಥಳದಲ್ಲಿ ಭಗವಾನ್ ಶ್ರೀ ಚಂದ್ರಶೇಖರ ಸ್ವಾಮಿಯವರ ಕೃಷ್ಣಗಂಧೋತ್ಸವ, ಅದಕ್ಕೂ ಮುಂಚಿತವಾಗಿ ಬಲಿಪ್ರಧಾನ ನೆರವೇರ್ತಾ ಈಗಾಗಲೇ ಹೋಗಿದೆ ಉತ್ಸವ. ನಂತರವಾಗಿ ಕೃಷ್ಣಗಂಧೋತ್ಸವ ಬಂದ ಮೇಲೆ 12 ಗಂಟೆ 15 ನಿಮಿಷಕ್ಕೆ ಮೇಷಲಗ್ನದಲ್ಲಿ ರಥಾರೋಹಣರಾಗಲಿದ್ದಾರೆ ಭಗವಾನ್ ಪಾರ್ವತಿ, ಚಂದ್ರಮೌಳೇಶ್ವರ ಹಾಗೂ ಮಹಾಗಣಪತಿ. ಇದು ಪುರಸಭೆಯ ಆಡಳಿತ ವರ್ಗದವರ ದಿವ್ಯ ಸಹಕಾರ ಹಾಗೂ ಎಲ್ಲ ಭಕ್ತ ಮಹಾಜನಗಳ ಸಹಕಾರ ಮತ್ತು ಆಡಳಿತ ವರ್ಗದವರ ಸಹಕಾರ, ತಾಲೂಕು ದಂಡಾಧಿಕಾರಿಗಳ ದಿವ್ಯವಾದ ಸಮಕ್ಷಮದಲ್ಲಿ, ಸದ್ಭಕ್ತರ ಸಮಕ್ಷಮದಲ್ಲಿ ಈ ಸೇವೆಯನ್ನು ನೆರವೇರಿಸ್ತಾ ಬರ್ತಾ ಇದೆ. ಹಾಗೆ ಮೊನ್ನೆ ದಿವಸ ಒಂದು ಪ್ರಾರಂಭಿಕವಾಗಿ ಅಂಕುರಾರ್ಪಣ ಧ್ವಜಾರೋಹಣದ ಪ್ರಯುಕ್ತವಾಗಿ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸಿ ಶ್ರೀ ಸೇವೆಯನ್ನು ಭಗವಂತ ನೆರವೇರಿಸಿಕೊಂಡಿದ್ದಾರೆ. 1/2/2026 ಭಾನುವಾರ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಧ್ಯಾ ಕಾಲದಲ್ಲಿ ಅನೇಕ ಸೇವಾ ಕೈಂಕರ್ಯಗಳ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸ್ತಾ ಬಂತು. 2ನೇ ತಾರೀಕು ನಿನ್ನೆಯ ದಿವಸ ಸೋಮವಾರ ಶ್ರೀ ಸ್ವಾಮಿಯವರಿಗೆ ಪ್ರಭಾತ ಸೇವಾ, ಮಂಗಳವಾದ್ಯ ಸೇವಾ, ಹಾಗೆ ಅಘೋರ ಮಂತ್ರದಿಂದ ಹಾಗೂ ಶ್ರೀ ರುದ್ರದೇವರ ಸ್ಮರಣೆಯ ಪೂರ್ವಕವಾಗಿ ನಿನ್ನೆ ದಿವಸ ಹೋಮವನ್ನು ನೆರವೇರಿಸಿತು. ಆ ಸೇವೆಯ ಕಾರ್ಯವನ್ನು ಹಿರಿಯ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಅನಂತರವಾಗಿ ಶ್ರೀ ಸ್ವಾಮಿಯವರಿಗೆ ಮಹಾಭಿಷೇಕ, ಅಲಂಕಾರ ಸೇವೆ ನೆರವೇರಿಸಿ ಸಂಜೆಯ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಂಬುದಾಗಿ ರೂಪಿಸಿಕೊಂಡು ಆ ಸೇವೆಯನ್ನು ಕೂಡ ಭಕ್ತ ಭಜನ್ ಮಂಡಳಿಯವರು ಮಾಡಿಕೊಟ್ಟಿದ್ದಾರೆ. ಅನಂತರವಾಗಿ ವೃಷಭ ವಾಹನೋತ್ಸವ ಎಂಬುದು ಸಂಜೆ 6:50ಕ್ಕೆ ಪ್ರಾರಂಭವಾಗಿ 8 ಗಂಟೆಗೆ ದೇವಾಲಯಕ್ಕೆ ಬಂತು. ಅಲ್ಲಿಂದ ಪ್ರಾರಂಭವಾದಂತಹ ಗಿರಿಜಾ ಕಲ್ಯಾಣೋತ್ಸವವು ಶ್ರೀ ಸ್ವಾಮಿಯವರ ಅನುಗ್ರಹದಿಂದ ಭಕ್ತರೆಲ್ಲರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಂಡರು. ಈ ಎಲ್ಲ ಸೇವಾ ಕಾರ್ಯಕ್ರಮಗಳು ಸಹಕಾರ ಅತಿ ಮುಖ್ಯವಾಗಿ ಅಪೇಕ್ಷೆ ಪಡ್ತಾ ಕೈಂಕರ್ಯವನ್ನು ಮಾಡಿರ್ತಕ್ಕಂತಹ ಎಲ್ಲರಿಗೂ ಆ ಭಗವತಿಯು ಅನುಗ್ರಹಿಸಲಿ. ರಾಜಸ್ಥಾನ ವಿದ್ಯಾಕೇಂದ್ರದಲ್ಲಿ ರಾಷ್ಟ್ರೋತ್ಸವ ಕಾರ್ಯಕ್ರಮವನ್ನು ರಾಷ್ಟ್ರದೇವೋ ಭವ ಎಂಬ ಘೋಷವಾಕ್ಯದಡಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವು ದೀಪ ಪ್ರಜ್ವಲನದೊಂದಿಗೆ ಆರಂಭವಾಯಿತು. ಗಣ್ಯರು ದೀಪ ಬೆಳಗಿಸಿ ರಾಷ್ಟ್ರಭಕ್ತಿಯ ಸಂದೇಶವನ್ನು ನೀಡಿದರು. ನಂತರ ವಿದ್ಯಾರ್ಥಿಗಳಿಂದ ಮನಮೋಹಕವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು. ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಟಿಸಿ ತಾರನಾಥ್ ಮಾತನಾಡಿ, ನಮ್ಮಲ್ಲಿ ನಾಗರಿಕ ಶಿಷ್ಟಾಚಾರ ಹಾಗೂ ಸಾಮಾಜಿಕ ಜವಾಬ್ದಾರಿ ಮೂಡಿಬಂದಾಗ ಮಾತ್ರ ನಾವು ನಿಜವಾದ ದೇಶಭಕ್ತರಾಗಲು ಸಾಧ್ಯ. ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ಕೇವಲ ಶಾಲೆಯಷ್ಟೇ ಅಲ್ಲ, ಪೋಷಕರು ಕೂಡ ಮಕ್ಕಳ ಶಿಸ್ತಿನ ಕಡೆಗೆ ಗಮನ ನೀಡಬೇಕು ಎಂದು ಕರೆ ನೀಡಿದರು. ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಎನ್ ದಿನೇಶ್ ಹೆಗಡೆ, ಒಂದು ಶಾಲೆ ಎಂದರೆ ಅದು ಕೇವಲ ಶಿಕ್ಷಣ ನೀಡುವ ಕಟ್ಟಡವಲ್ಲ, ಅದು ವ್ಯಕ್ತಿ ನಿರ್ಮಾಣ ಕೇಂದ್ರ. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವುದೇ ನಮ್ಮ ಪರಮ ಉದ್ದೇಶ ಎಂದು ಹೇಳಿದರು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭವ್ಯವಾಗಿ ಹಾಗೂ ಶಿಸ್ತುಬದ್ಧವಾಗಿ ಆಯೋಜಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಗೊಂಡ ಬಳಿಕ ಎಲ್ಲರೂ ಏಕಸ್ವರದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡಿದರು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ದೇಶಭಕ್ತಿ, ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಹಲವಾರು ದೇಶಭಕ್ತಿ ಗೀತೆಗಳು, ನೃತ್ಯ, ನಾಟಕ, ವೇಷಭೂಷಣ
ಶಿಕ್ಷಣ ಪ್ರದರ್ಶನ ಇತ್ಯಾದಿಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಮೆರೆದರು. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವ ನೃತ್ಯ ರೂಪಕಗಳು ಪ್ರೇಕ್ಷಕರಲ್ಲಿ ದೇಶಪ್ರೇಮದ ಕಿಚ್ಚು ಹಚ್ಚಿದವು. ಕಾರ್ಯಕ್ರಮದಲ್ಲಿ ವಸಂತಕುಮಾರ್, ರಾಷ್ಟ್ರಸ್ಥಾನ ವಿದ್ಯಾಕೇಂದ್ರ ಹಾಸನದ ಸಂಚಾಲನಾ ಸಮಿತಿಯ ಸದಸ್ಯರುಗಳು, ರಾಷ್ಟ್ರಸ್ಥಾನ ಬನಶಂಕರಿಯ ಶಾಲೆಯ ಶಿಕ್ಷಕರು, ರಾಷ್ಟ್ರಸ್ಥಾನ ವಿದ್ಯಾಕೇಂದ್ರ ಶಾಲೆಯ ಪ್ರಧಾನಾಚಾರ್ಯರಾದ ಉಮಾ ಎಸ್ ಪಾಟೀಲ್, ಶಿಕ್ಷಕರು, ಪೋಷಕರು, ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहं, त्वया हिन्दुभूमे सुखं वर्धितोऽहं, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतत्वेशकायो नमस्ते नमस्ते, पतत्वेशकायो नमस्ते नमस्ते, प्रभो शक्तिमन हिन्दु राष्ट्रांगभूता, प्रभो शक्तिमन हिन्दु राष्ट्रांगभूता, इमे सादरं त्वां नमामो वयम्, इमे सादरं त्वां नमामो वयम्, त्वदीयाय कार्याय बद्धा कटीयं, त्वदीयाय कार्याय बद्धा कटीयं, शुभामाशिषं देहि तत्पूर्तये, शुभामाशिषं देहि तत्पूर्तये, अजय्याञ्च विश्वस्य देहिंश शक्तिम्, अजय्याञ्च विश्वस्य देहिंश शक्तिम्, सुशीलं जगद्येन नम्रं भवेत्, सुशीलं जगद्येन नम्रं भवेत्, श्रुतं चैव यत्कण्टकतनं पादಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧನಾಗಿದ್ದು ಕೆಲವರ ಅಸಂಬದ್ಧ ಹಾಗೂ ಹತಾಶ ಮನೋಭಾವದ ಮಾತುಗಳಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ದಾಳಿ. ರಸ್ತೆ ಆಕ್ರಮಿಸಿಕೊಂಡು ನಿರ್ಮಿಸಿರುವ ಅಕ್ರಮ ಗೂಡಂಗಡಿಗಳ ತೆರವಿಗೆ 5 ದಿನದ ಗಡುವು. ಮತ್ತು ಕೇಂದ್ರ ಸರ್ಕಾರಗಳ ಜನವಿರೋಧ ನೀತಿಗಳನ್ನು ವಿರೋಧಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೊಳಿಸುವಂತೆ ವಿವಿಧ ಸಂಘಟನೆಯಿಂದ ಮನವಿ ಮಾಡಿದರು. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.